ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಫ್ಲಾಪ್ 2+ ಜೊತೆಗೆ ಯಶ್ ದಯಾಳ್ ಅವರು ಕೂಡ ಮಿಂಚಾರೆ ಬೌಲಿಂಗಲ್ಲಿ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ RCB ತಂಡ ಪಂಜಾಬ್ ವಿರುದ್ಧ ಮೊದಲನೇ ಪಂದ್ಯ ಗೆಲ್ತು ಅಂತ ಹೇಳ್ಬೇಕು. ಈಗ ನೆಕ್ಸ್ಟ್ ಪಂದ್ಯ ಇರೋದು KKR ಇರೋದು, ಅದು ಕೂಡ 29ನೇ ತಾರೀಕು ಅಂತ ಹೇಳ್ಬೇಕು. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳ್ಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ತಯಾರಿ ಮಾಡ್ತಾ ಇದ್ದಾರೆ. KKR ವಿರುದ್ಧ ಗೆಲ್ಲಲೇಬೇಕು, ಸೇಡ್ನ ತೀರಿಸ್ಕೋಬೇಕು ಅಂತ. ಯಾಕಂತಂದ್ರೆ ಗುರು, ಲಾಸ್ಟ್ ವರ್ಷ 2-2 ಸೋತಿದ್ದು ಅಂತ ಹೇಳ್ಬೇಕು. ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಸೋತಿದೆ, ಒಂದು ಕೋಲ್ಕತ್ತಾದಲ್ಲಿ ಸೋತಿದ್ದು ಅಂತ ಹೇಳ್ಬೇಕು ಗುರು. ಈಗ ಆ ಸೇಡ್ನ ತೀರಿಸ್ಕೋಬೇಕು ಅಂತ ನಮ್ಮ RCB ಬ್ಯಾಟ್ಸ್ಮನ್ಗಳು ಮೇನ್ KGF ಅವರು ಮಿಂಚಿದ್ದಾರೆ ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ಬೇಕು. ಬೌಲಿಂಗ್ ಮತ್ತು ಎಷ್ಟು ಟೈರ್ ಮಿಂಚಾರೆ ಅಂತ ಹೇಳ್ಬೇಕು. ಯಾವ ರೀತಿ ಆಟ ಆಡಿದ್ರಪ್ಪ ವಿರಾಟ್ ಕೊಹ್ಲಿ ಅಂತ ಗುರು, ಕೇವಲ 58 ಬಾಲಲ್ಲಿ 103 ರನ್ ರಚಿಸಿದ್ರು ಅಂತ ಹೇಳ್ಬೇಕು. ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳ್ಬೇಕು. ಇದರಲ್ಲಿ 6 6 ಮತ್ತು 6 4 ಇತ್ತು ಅಂತ ಹೇಳ್ಬೇಕು. ವಿರಾಟ್ ಕೊಹ್ಲಿ ಅವರು ಈಕ್ವಲ್ ಬ್ಯಾಲೆನ್ಸ್ ಮಾಡಿದ್ರು 4 6 ಅಂತ ಹೇಳ್ಬೇಕು. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 28 ಬಾಲಲ್ಲಿ 43 ರನ್ಸ್ ರಚಿಸಿದ್ರು ಅಂತ ಹೇಳ್ಬೇಕು. ಇದರಲ್ಲಿ 4 6 ಇತ್ತು ಅಂತ ಹೇಳ್ಬೇಕು, 2 4 ಇತ್ತು ಅಂತ ಹೇಳ್ಬೇಕು. ಬರೀ ರಿವರ್ಸ್ ಸ್ಟೆಪ್ ಮುಖಾಂತರ ಬೌಂಡ್ರಿ ಅಂತ ಹೇಳ್ಬೇಕು. ಮತ್ತು ಫ್ಲಾಪ್ 2+ ಅವರು ಕೇವಲ 40 ಬಾಲಲ್ಲಿ 68 ರನ್ಸ್ ರಚಿಸಿದ್ರು ಅಂತ ಹೇಳ್ಬೇಕು. ಅವರು ಕೂಡ ಒಳ್ಳೆ ಜೊತೆ ಆಟ ಆಯಿತು ವಿರಾಟ್ ಕೊಹ್ಲಿ ಮತ್ತು ಫ್ಲಾಪ್ 2+ ನಡುವೆ ಅಂತ ಹೇಳ್ಬೇಕು. ಮತ್ತು ನಾವು ಬೌಲಿಂಗಲ್ಲಿ ಯಶ್ ದಯಾಳ್ ಅವರು 4 ವಿಕೆಟ್ನ ಕಿತ್ಕೊಂಡ್ರು ಅಂತ ಹೇಳ್ಬೇಕು. ಆನಂತರ ಸಿರಾಜಣ್ಣ 1 ವಿಕೆಟ್ನ ಕಿತ್ಕೊಂಡ್ರು ಅಂತ ಹೇಳ್ಬೇಕು. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಈಗಿತ್ತು ಅಂತ ಹೇಳ್ಬೇಕು. ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ವಿಡಿಯೋ ಮಾಡಿಬಿಡ್ತೀನಿ. ಆ ವಿಡಿಯೋ ನೋಡಬೇಕು ಅಂತ ಇಷ್ಟ ಇದ್ದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಚೆನ್ನಾಗಿ ಮಾಡ್ತಾ ಇದ್ದೀರಾ ಗುರು, ಅಥವಾ ಈ ತಪ್ಪಾಗಿದೆ ಅಲ್ಲಿ ತಿತ್ಕೊಳ್ಳಿ, ಹಂಗೆ ಹಿಂಗೆ ಅಂತೆಲ್ಲ ಕನ್ಸ ಕಮೆಂಟ್ ಮಾಡಿ ಗುರು. ನಿಮ್ಮ ವಾಯ್ಸ್ ಸರಿ ಇಲ್ಲ ಅಥವಾ ಸ್ಲೋ ಆಗಿ ಮಾತಾಡಿ, ಹಂಗೆ ಹಿಂಗೆ ನಾನು ಏನಾರು ತಪ್ಪು ಮಾತಾಡ್ತಿದ್ರೆ, ನಾನು ಏನಾರು ತಪ್ಪಾಗಿ ತೋರಿಸ್ತಿದ್ರೆ ಅವೆಲ್ಲ ಕಮೆಂಟ್ ಮಾಡಿ, ನಾನು ಕೂಡ ಸರಿ ಮಾಡ್ಕೊಂಡು ಮುಂದಿನ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಬೇಕು. ಕಮೆಂಟ್ ಮಾಡ್ತೀರಾ ನೋಡೋಣ. ಸಿಗೋದು ಎಷ್ಟು ತಡ. ಬಂದು ನಮಸ್ಕಾರ. ಜೈ RCB. ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸನ್ ತಾಟ. ಬಾಯ್ ಗುರು, ಏನಂತೀರಾ?